ರಾತ್ರಿಯಾದರೂ ಗರ್ಭಿಣಿಯನ್ನ ಠಾಣೆಯಲ್ಲೇ ಕೂರಿಸಿದ್ದ ಪೊಲೀಸರ ನಡೆಸರಿನ ಕುಡಿಯಲು ದುಡ್ಡಿಗಾಗಿ ಜೀವ ಕೊಟ್ಟ ಅಮ್ಮನಿಗೆ ಚಾಕೂರಿದ ಪಾಪಿ ಪುತ್ರ. ಜಾಕಿಗಳನ್ನೇ ಟಾರ್ಗೆಟ್ ಮಾಡಿ ವಂಚಿಸುತ್ತಿದ್ದ ಕಿಲಾಡಿ ದಂಪತಿ ಅರೆಸ್ಟ್. ಬಾಕಿ ಉಳಿಸಿಕೊಂಡ 100 ರೂಪಾಯಿಗಾಗಿ ಫೈನಾನ್ಸ್ ಸಿಬ್ಬಂದಿ ಗಲಾಟೆ ಮಾಡಿದ್ದಲ್ಲಿ ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾತ್ರಿ 10 ಗಂಟೆವರೆಗೂ ಗರ್ಭಿಣಿಯರನ್ನ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಂಡಿರುವ ಅಮಾನವೀಯ ಕೃತ್ಯ ನಡೆದಿದೆ. ಘಟನೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿದೆ. ನಿನ್ನೆ ಪತಿಯೊಂದಿಗೆ ಗರ್ಭಿಣಿ ಕೆಸಿ ಜನರಲ್ ಆಸ್ಪತ್ರೆಗೆ ಇಂಜೆಕ್ಷನ್ ತೆಗೆದುಕೊಳ್ಳೋಕೆ ಬಂದಿದ್ಲು. ಈ ವೇಳೆ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿದಾಗ ಆಕೆಯ ವಯಸ್ಸು 18 ವರ್ಷ 20 ದಿನ ಅಂತ ಗೊತ್ತಾಗಿದೆ. ಆದರೆ ಆಕೆ ಈಗಾಗಲೇ 4 ತಿಂಗಳ ಗರ್ಭಿಣಿಯಾಗಿದ್ದು 18 ವರ್ಷಕ್ಕೂ ಮುಂಚೆನೇ ಮದುವೆ ಮಾಡಿರೋದಾಗಿ ತಿಳಿದು ಬಂದಿದೆ. ಇದರಿಂದ ಕೆಸಿ ಜನರಲ್ ಆಸ್ಪತ್ರೆ ವೈದ್ಯರು ಶೇಷಾದ್ರಿಪುರದ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು ಮಧ್ಯಾಹ್ನ 2 ಗಂಟೆಗೆ ಪತಿಯನ್ನ ಪೊಲೀಸರು ಶೇಷಾದ್ರಿಪುರಂ ಠಾಣೆಗೆ ಕರೆದಿದ್ದಾರೆ. ನಿಯಮಗಳ ಪ್ರಕಾರ ಸಂಜೆ 6 ಗಂಟೆ ಒಳಗೆ ಮಹಿಳೆಯ ಸಾಂತ್ವನ ಕೇಂದ್ರಕ್ಕೆ ಕಳಿಸಿಕೊಡಬೇಕು. ಆದರೆ ರಾತ್ರಿ 10 ಗಂಟೆವರೆಗೂ ಗರ್ಭಿಣಿಯನ್ನ ಠಾಣೆಯಲ್ಲೇ ಇರಿಸಿಕೊಂಡು ಅಮಾನವೀಯತೆ ಮೆರೆದಿದ್ದಾರೆ. ಬಳಿಕ ಠಾಣೆಯ ಬಳಿ ಮಾಧ್ಯಮದವರು ಬಂದ ನಂತರ ಮಹಿಳೆಯ ಸಖಿ ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಕುಡಿತದ ಚಟಕ್ಕೆ ಒಳಗಾಗಿದ್ದ ಪಾಪಿ ಮಗ ಹಣಕ್ಕಾಗಿ ತನ್ನ ತಾಯಿಗೆ ಇರಿದಿದ್ದಾನೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ರಾಹುಲ್ ಅಲಿಯಾಸ್ ಕಲರ್ಸ್ ಎಂಬಾತನೇ ತಾಯಿ ಜಯಲಕ್ಷ್ಮಿಗೆ ಇರಿದ ಪಾಪಿ ಮಗ. ರಾಹುಲ್ ಪೋಲಿ ಬಿದ್ದಿದ್ದ. ಆದರೂ ಕೂಡ ತಾಯಿ ಜಯಲಕ್ಷ್ಮಿ ಖರ್ಚಿಗೆ ಹಣ ಕೊಡ್ತಾ ಇದ್ರು. ಅದರ ಕಳೆದ 2 ರಿಂದ 3 ದಿನಗಳಿಂದ ಖರ್ಚಿಗೆ ಹಣ ಕೊಟ್ಟಿರಲಿಲ್ಲ. ಕುಡಿಯೋಕೆ ಹಣ ಕೊಡುವಂತ ಆರೋಪಿ ರಾಹುಲ್ ಪೀಡಿಸ್ತಾ ಇದ್ದ. ಆದರೆ ಹಣ ಇರದ ಕಾರಣ ತಾಯಿ ಮಗನಿಗೆ ಹಣ ಕೊಟ್ಟಿರಲಿಲ್ಲ. ಇದರಿಂದ ರೋಸಿ ಹೋಗಿದ್ದ ಮಗ ರಾಹುಲ್ ಹಣ ಇಲ್ಲ ಅಂದ್ರೇನು ನಿನ್ನ ತಾಳಿ ಕೊಡು ಅಂತ ಗಲಾಟೆ ಮಾಡಿದ. ಗಲಾಟೆ ವೇಳೆ ತಾಯಿಗೆ ಇರಿದು ತಾಳಿ ಕಿತ್ಕೊಂಡು ಎಸ್ಕೇಪ್ ಆಗಿದ್ದ. ವಾಸವಿದ್ದ ಮನೆಯ ಹಲವೆಡೆ ರಕ್ತ ಚೆಲ್ಲಾಡಿದ್ದು ಜಯಲಕ್ಷ್ಮಿ ಸ್ಥಿತಿ ಕಂಡ ಸ್ಥಳೀಯರು ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚುರುಕಿನ ಕಾರ್ಯಾಚರಣೆ ನಡೆಸಿದ ಜ್ಞಾನಭಾರತಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಕೊಲೆ ಯತ್ನ ಪ್ರಕರಣದ ಅಡಿ ಪ್ರಕರಣ ದಾಖಲು ಮಾಡಿದ್ದಾರೆ. ಕುದುರೆ ಓಡಿಸುವ ಜಾಕಿಗಳನ್ನ ಟಾರ್ಗೆಟ್ ಮಾಡಿ ವಂಚಿಸ್ತಾ ಇದ್ದಂತಹ ದಂಪತಿಯನ್ನ ಸೌತ್ ಈಸ್ಟ್ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಮೂಲದ ಸಕ್ಲೇನ್ ಸುಲ್ತಾನ್ ನಿಖಾತ್ ಸುಲ್ತಾನ್ ಬಂಧಿತ ವಂಚಕ ದಂಪತಿ. ವಿದೇಶದಲ್ಲಿ ಕುದುರೆ ಓಡಿಸುವ ಜಾಕಿಗಳಿಗೆ ಹೆಚ್ಚು ಬೇಡಿಕೆ ಇದೆ ಅಂತ ಹೇಳಿ ನಂಬಿಸ್ತಾ ಇದ್ದ ದಂಪತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ಕೊಡ್ತಿದ್ರು. ಜಾಹೀರಾತನ್ನು ನೋಡಿ ಸಂಪರ್ಕ ಮಾಡಿದ ಕುದುರೆ ಜಾಕಿಗಳಿಗೆ ವೀಸಾ ಇತರೆ ಖರ್ಚು ಅಂತ ಹೇಳಿ ಲಕ್ಷ ಹಣವನ್ನು ದಂಪತಿ ಪಡೆದುಕೊಳ್ತಿದ್ರು. ಈ ವಂಚಕ ದಂಪತಿ ಒಟ್ಟು 51 ಜನರಿಗೆ ಜಾಕಿ ಕೆಲಸ ಕೊಡಿಸುವುದಾಗಿ ವಂಚನೆ ಮಾಡಿದೆ. ಒಬ್ಬರಿಂದ ಕನಿಷ್ಠ 7 ಲಕ್ಷ ಹಣವನ್ನು ಪಡೆದು 2,63,00,000 ಹಣವನ್ನು ವಂಚಿಸಿದ್ದಾರೆ. ವಂಚನೆ ಮಾಡಿದ ಹಣದಲ್ಲಿ ಐಷಾರಾಮಿ ಜೀವನ ಸಾಗಿಸ್ತಾ ಇದ್ದ ದಂಪತಿಯ ವಿರುದ್ಧ ಸೆಂಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದೀಗ ದಂಪತಿಯ ಬಂಧನವಾಗಿದ್ದು ಬಂಧಿತರಿಂದ 66 ಲಕ್ಷ ನಗದು, 24 ಗ್ರಾಂ ಚಿನ್ನ, 2 ಕಾರು, 2 ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ತಂದರೂ ಕೂಡ ಫೈನಾನ್ಸ್ನವರ ಟಾರ್ಚರ್ ಕಡಿಮೆ ಆಗ್ತಾ ಇಲ್ಲ. ಕೇವಲ 100 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದ ಸಾಲಗಾರನ ಮನೆಗೆ ಬಂದು ಫೈನಾನ್ಸ್ ಸಿಬ್ಬಂದಿ ಗಲಾಟೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದಲ್ಲಿ ಘಟನೆ ಆಗಿದ್ದು, ಗ್ರಾಮೀಣ ಕೂಟ ಎಂಬ ಫೈನಾನ್ಸ್ನಲ್ಲಿ ಬಸವರಾಜ್ ಎಂಬಾತ 55,000 ರೂಪಾಯಿ ಸಾಲ ಮಾಡಿದ್ರು. ಆದರೆ ತಿಂಗಳ 650 ರೂಪಾಯಿ ಕಂತು ಕಟ್ತಾ ಇದ್ರು. ಈ ತಿಂಗಳು 550 ರೂಪಾಯಿ ಕಟ್ಟಿ 100 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ರು. 100 ರೂಪಾಯಿ ಕೇಳೋಕೆ ಬಂದ ಫೈನಾನ್ಸ್ ಸಿಬ್ಬಂದಿ ಬಸವರಾಜ್ ತರಾಟೆಗೆ ತೆಗೆದುಕೊಂಡು ಬಳಿಕ 100 ರೂಪಾಯಿ ಕೊಟ್ಟು ಕಳಿಸಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತು 7 ರಿಂದ 8 ಕುಟುಂಬಗಳು ಊರು ಬಿಟ್ಟಿದೆ. ಚನ್ನಗಿರಿ ತಾಲೂಕಿನ ಶಿವಗಂಗನಾಳ ಗ್ರಾಮದಲ್ಲಿ ಸಾಲದ ಕಂತು ಪಾವತಿಸುವಂತೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ರು. ಇದರಿಂದ ರಾತ್ರೋರಾತ್ರಿ ಕುಟುಂಬಗಳು ಊರು ತೊರೆದಿದೆ. ಅಲ್ಲದೆ ಬಲವಂತವಾಗಿ ಫೈನಾನ್ಸ್ ಕಚೇರಿಗೆ ಕರೆದೊಯ್ದು ಏನಾದರೂ ಮಾಡಿ ಸಾಲ ತೀರಿಸುವಂತ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತ ಆರೋಪಿಸಲಾಗ್ತಿದೆ. ಬೆಂಗಳೂರಿನಲ್ಲಿ ಮೆಟ್ರೋಗಿಂತ ಬಿಎಂಟಿಸಿ ಹೆಚ್ಚು ಪ್ರಯಾಣಿಕರನ್ನ ಹೊಂದಿದೆ. ಆದರೆ ಮೆಟ್ರೋ ಆರಂಭವಾದ ಬಳಿಕ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ತಗ್ಗಿತ್ತು. ಆದ್ರೀಗ ಮೆಟ್ರೋ ಟಿಕೆಟ್ ದರ ಪರಿಷ್ಕರಣೆ ಎಫೆಕ್ಟ್ ಮೆಟ್ರೋ ರೈಡರ್ಶಿಪ್ ಮೇಲೆ ಕೊಂಚ ಹೆಚ್ಚಾಗಿ ಪರಿಣಾಮ ಬೀರಿದೆ. ಇದರ ಉಪಯೋಗ ಪಡೆಯೋದಕ್ಕೆ ಮುಂದಾಗಿರುವ ಬಿಎಂಟಿಸಿ ಎಸಿ ಬಸ್ಗಳ ಸಂಚಾರ ಹೆಚ್ಚಳಕ್ಕೆ ತೀರ್ಮಾನಿಸಿದೆ. ನಗರದಲ್ಲಿ ನಿತ್ಯ 485 ವಜ್ರ ಹಾಗೂ ವಾಯುವಜ್ರ ಎಸಿ ಬಸ್ಗಳು ಸಂಚರಿಸ್ತಾ ಇದೆ. ಮೆಟ್ರೋ ಪ್ರಯಾಣ ದರ ಏರಿಕೆಗೂ ಮುನ್ನ ನಗರದಲ್ಲಿ ನಿತ್ಯ ಎಸಿ ಬಸ್ಗಳಲ್ಲಿ 1,40,000 ಜನ ಸಂಚಾರ ಮಾಡಿದ್ರು. ಆದ್ರೀಗ ನಿತ್ಯ 5 ರಿಂದ 6,000 ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗಿದೆ. ಇದರ ಉಪಯೋಗ ಪಡೆಯುವುದಕ್ಕೆ ಮತ್ತು ಇನ್ನಷ್ಟು ಪ್ರಯಾಣಿಕರನ್ನ ಸೆಳೆಯೋದಕ್ಕೆ ಮೆಜೆಸ್ಟಿಕ್, ಹೆಬ್ಬಾಳ, ಬನಶಂಕರಿ, ಕಾಡುಗೋಡಿ, ಅತ್ತಿಬೆಲೆ, ಕಾಡುಗೋಡಿ ಸೇರಿದಂತೆ ಹೆಚ್ಚು ಐಟಿ ಪಾರ್ಕ್ ಇರುವ ಕಡೆಗಳಲ್ಲಿ ರೂಟ್ ಪ್ಲಾನ್ ಅನ್ನ ಮಾಡಲಾಗಿದೆ. ಬಿಸಿಲು ಹೆಚ್ಚಾಗ್ತಾ ಇರೋ ಕಾರಣ ಎಸಿ ಬಸ್ಗಳ ಬಳಕೆಗೆ ಜನರು ಕೂಡ ಒತ್ತು ನೀಡಲಿದ್ದಾರೆ. ಇನ್ನು ಶಕ್ತಿ ಯೋಜನೆ ಆರಂಭ ಆದಾಗಲಿಂದ ಬಸ್ಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಪುರುಷರಿಗೆ ಸೀಟ್ ಸಿಗ್ತಿಲ್ಲ. ಹೀಗಾಗಿ ಮೈಸೂರು ನಿವಾಸಿ ವಿಷ್ಣುವರ್ಧನ್ ಮೈಸೂರು ಘಟಕಕ್ಕೆ ದೂರು ಕೊಟ್ಟಿದ್ದು, ಪುರುಷರಿಗೆ ಮೀಸಲಿರುವ ಸೀಟ್ನಲ್ಲಿ ಪುರುಷರೇ ಕೂತ್ಕೊಳ್ಳುವಂತೆ ನೋಡಿಕೊಳ್ಳಿ ಅಂತ ಆಯಾ ಘಟಕಗಳ ನಿಯಂತ್ರಣಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ.
ಕಾರ್ಕಳದ ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆಯಾಗಿ 2 ವರ್ಷ ಪೂರ್ತಿಯಾಗಿದೆ. 10-12 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರೂ ಕೂಡ ಯೋಜನೆ ಸರಿಯಾಗಿ 2 ತಿಂಗಳ ಉಪಯೋಗಕ್ಕೆ ಬಂದಿಲ್ಲ. ಸಿಐಡಿ ತನಿಖೆ, ನ್ಯಾಯಾಲಯದ ತನಿಖೆ, ಪೊಲೀಸ್ ತನಿಖೆಯ ನೆಪದಲ್ಲಿ ಕಾಲಹರಣವಾಗ್ತಿದೆ. ಥೀಮ್ ಪಾರ್ಕ್ ಪಾಳು ಬಿದ್ದ ಯೋಜನೆಯಾಗಿದ್ದು, ಈ ನಡುವೆ ಸುನಿಲ್ ಕುಮಾರ್ ವಿರುದ್ಧ ನೇರ ಸಮರ ಸಾರಿರುವ ಕಾರ್ಕಳ ಕಾಂಗ್ರೆಸ್ ನಾಯಕ ಉದಯ್ ಕುಮಾರ್ ಶೆಟ್ಟಿ ಧಾರ್ಮಿಕ ದಾಳವನ್ನು ಉರುಳಿಸಿದ್ದಾರೆ. ಉಮಿಕಲ್ ಕುಂಚ ಬೆಟ್ಟದ ಮೇಲೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಥೀಮ್ ಪಾರ್ಕ್, ಆರ್ಟ್ ಗ್ಯಾಲರಿ, ವ್ಯೂ ಪಾಯಿಂಟ್ ನಿರ್ಮಿಸಲಾಗಿತ್ತು. ಸುನಿಲ್ ಕುಮಾರ್ ಮಂತ್ರಿಯಾಗಿದ್ದಾಗ ನಿರ್ಮಾಣವಾದ ಪ್ರವಾಸಿ ತಾಣ ಆಮೇಲೆ ಬಹುದೊಡ್ಡ ರಾಜಕೀಯ ಜಟಾಪಟಿಯ ವೇದಿಕೆಯಾಗಿತ್ತು. ಇದೀಗ ಈ ವಿಚಾರದಲ್ಲಿ 3 ವಿಭಾಗಗಳ ತನಿಖೆ ಚಾಲ್ತಿಯಲ್ಲಿರುವಾಗಲೇ ಅಲ್ಲೊಂದು ಅಷ್ಟಮಂಗಳ ಪ್ರಶ್ನೆಯನ್ನಿಡಬೇಕು ಅಂತೇಳಿ ಕೈ ನಾಯಕ ಉದಯ್ ಕುಮಾರ್ ಶೆಟ್ಟಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಪರಶುರಾಮ ಥೀಮ್ ಪಾರ್ಕ್ ಸಂರಕ್ಷಣಾ ಸಮಿತಿ ಗೊಂದಲಕಾರಿ ನಿರ್ಧಾರಕ್ಕೆ ಬಂದಂತಿದೆ. ಬೆಳಗಾವಿ ಮಹಾನಗರದಲ್ಲಿ ತಡರಾತ್ರಿ ಫೀಲ್ಡಿಗಿಳಿದಿದ್ದ ಸಿಸಿಬಿ ಹಾಗೂ ಸೆನ್ ಪೊಲೀಸರು ಮಟ್ಕಾ ಅಡ್ಡೆಯ ಮೇಲೆ ಹಠಾತ್ ದಾಳಿ ನಡೆಸಿದ್ರು. ದಾಳಿ ವೇಳೆ ಲಕ್ಷಾಂತರ ರೂಪಾಯಿ ಜೊತೆಗೆ 10 ಜನರನ್ನ ಬಂಧಿಸಿದ್ದಾರೆ. ಖಚಿತವಾದ ಮಾಹಿತಿಯ ಮೇರೆಗೆ ಹಿಂಡಲಗ ತೋಟದ ಮನೆಯೊಂದರಲ್ಲಿ 5 ಟೇಬಲ್ ಹಾಕಿ ಬಿಂದಾಸ್ ಆಗಿ ಓಸಿ ಬರ್ಸ್ಕೊಳ್ತಾ ಇದ್ದಂತಹ ಖದೀಮರು ಮುಂಬೈ ಮಟ್ಕಾ ಎಂಬ ಬೋರ್ಡ್ ಅನ್ನು ಹಾಕಿದ್ರು. ಹಿರಿಯ ಅಧಿಕಾರಿಗಳ ಆದೇಶದಂತೆ ತಡರಾತ್ರಿ ಫೀಲ್ಡಿಗಿಳಿದು ಜಂಟಿ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಹಾಗೂ ಸೆನ್ ಪೊಲೀಸರು 10 ಜನರನ್ನ ಬಂಧಿಸಿ 1,70,000 ರೂಪಾಯಿ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ಹಲವಾರು ಕಡೆ ಜೂಜು ಅಡ್ಡೆಗಳು, ಮಟ್ಕಾ ಹಾಗೂ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರೋ ಬಗ್ಗೆ ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ.